ಸಿದ್ದರಾಮಯ್ಯನವ್ರನ್ನ ಮತ್ತು ಪರಮೇಶ್ವರ್ ಅವ್ರನ್ನ ಆ ಇಬ್ಬರು ಮಹನೀಯರನ್ನು ಅಥಣಿಗೆ ಮತ್ತು ರಾಯಬಾಗಕ್ಕೆ ತರಬೇಕು ಅಂತಕ್ಕಂಥದ್ದು. ಇದರಿಂದ ಒಂದು ಗೊತ್ತಾಗ್ತಕ್ಕಂಥದ್ದು, ಕಾಂಗ್ರೆಸ್ನವರಿಗೆ ಬಹುತೇಕ ಭಾರತೀಯ ಜನತಾ ಪಕ್ಷದವ್ರಿಗಿಂತಲೂ ಶಕ್ತಿ ಇಲ್ಲ ಅನ್ನೋದು ತೋರಿಸ್ಕೊಡ್ತು. ಸಿದ್ದರಾಮಯ್ಯನವರು ಅಥಣಿಗೆ ಬರೋದಾದರೆ ನಾನು ಖಂಡಿತವಾಗಿಯೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೀನಿ, ಅದರ ಜೊತೆಗೆ ಸ್ವಾಗತ ಮಾಡ್ತೀನಿ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಬಂದು ನಿಂತ ಮೇಲೇ ಅದಕ್ಕೊಂದು ಚುನಾವಣೆಗೆ ರಂಗು ಬರೋದು. ನಾನು ಬೇರೆ ಯಾರ ನಾಯಕರನ್ನು ತಂದು ನಿಲ್ಲಿಸೋದಲ್ಲ, ಅವರಿಗೆ ನಾನೇ ನಿಂತ್ಕೋತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರು, ಅದರಲ್ಲಿ ವಿಶೇಷವಾಗಿ ಭಾಳ ಹಿಂದುಳಿದ ವರ್ಗದಿಂದ ಕಷ್ಟಪಟ್ಟು ಅವರೆಲ್ಲರೂ ಕೂಡ ಈ ಒಂದು ರಾಜಕೀಯ ಜೀವನದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರು. ವಯಸ್ಸಾದ ಮೇಲೆ ಅಧಿಕಾರ ಉನ್ನತಕ್ಕೆ ಹೋದ ಮೇಲೆ ಬುದ್ಧಿ ನಮ್ಮದು ಮತಿಪಕ್ವವಾಗಬೇಕು. ಯಾಕಂತಂದರೆ ಹಿರಿಯ ರಾಜಕಾರಣಿಗಳನ್ನು ನಾವು ಅನೇಕ ಕಡೆ ಕಂಡಿದ್ದೀವಿ. ಕಾಂಗ್ರೆಸ್ದಲ್ಲಿ ಸನ್ಮಾನ್ಯ ಖರ್ಗೆ ಅವರು ಇರ್ಬೋದು, ಎಸ್ ಎಂ ಕೃಷ್ಣರವರು ಇರ್ಬೋದು, ಟೀಕೆಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾರಂದರೆ ವಿರೋಧಿಗಳು ಕೂಡ ಪ್ರೀತಿಸುವಂಥ ಟೀಕೆಗಳನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ಇಷ್ಟೊಂದು ಹಿರಿಯ ರಾಜಕಾರಣಿಗಳಾಗಿ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು, ಅದು ಬಹುತೇಕ ನನಗನ್ನಿಸುತ್ತೆ ನನ್ನ ಬಗ್ಗೆ ಭಯ ಇದೆಯೇನೋ ಅಥವಾ ನನ್ನ ಬಗ್ಗೆ ಏನಾದರೂ ಅವರಿಗೆ ಮುಂದೆ ಇವರು ಬೆಳೆದು ಬಿಟ್ಟರೆ ಏನಾದರೂ ಆಗ್ತಾರೇನೋ ಅಂಥದ್ದೊಂದು ಹೆದರಿಕೆ ಬಂದಿದೆ ಏನೋ ಗೊತ್ತಿಲ್ಲ.